ಓಕೆ. ಸೊ ಕಡೆಯದಾಗಿ ಜನತೆಗೆ ಅಶ್ವವೇಗ ನ್ಯೂಸ್ ಮೂಲಕವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ನಿಮ್ಮ ಆಲೋಚನೆಗಳೇನು? ನಿಮ್ಮ ಮುಂದಿನ ನಡೆ ಏನು? ಇದ್ರ ಕುರಿತಾಗಿ ಏನು ಹೇಳಕ್ಕೆ ಇಷ್ಟ? ಸರ್, ಕರ್ನಾಟಕದಲ್ಲಿ ಜನರ ಹತ್ರ ಸ್ಮೈಲ್ ಇಲ್ಲ, ಅವ್ರ ಮುಖದಲ್ಲಿ ಸ್ಮೈಲ್ ಇಲ್ಲ. ನಾನು CM ಆದರೆ ಆಗ್ತೀನಿ, ಸ್ಮೈಲ್ ಭಾಗ್ಯವನ್ನು ಕೊಡಬೇಕು ಅಂತ. ಜನರ ಮುಖದಲ್ಲಿ ಸ್ಮೈಲ್ ಬರಬೇಕು. ಕರ್ನಾಟಕದಲ್ಲಿ ಕ್ರೈಮ್ ಮುಕ್ತ ಆಗಬೇಕು, ಕರ್ನಾಟಕ ಕ್ರೈಮ್ ಮುಕ್ತ ಆಗಬೇಕು, ಕರ್ನಾಟಕ ಟೋಲ್ಗೇಟ್ ಮುಕ್ತ ಆಗಬೇಕು, ಕರ್ನಾಟಕ ರೇಪ್ಗಳು ಮುಕ್ತ ಆಗಬೇಕು. 700 ರೇಪ್ ಆಗಿದೆ ಕರ್ನಾಟಕದಲ್ಲಿ ಈ ವರ್ಷದಲ್ಲಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮುಕ್ತ ಆಗಬೇಕು. ರೈತರ ಸಾವುಗಳ ಮುಕ್ತ ಆಗಬೇಕಿದು. ಹೆಣ್ಣು ಮಕ್ಕಳು ಧೈರ್ಯವಾಗಿ ಸ್ವಾಭಿಮಾನದಿಂದ ಓಡಾಡುವ ಸುವರ್ಣ ಕರ್ನಾಟಕ ಆಗಬೇಕು. ನಮಗೆ ರೈತರು ಬೆಳಗ್ಗೆ ಆದರೆ ಸರ್ಕಾರ ಕರೆಂಟ್ ಕೊಡ್ತಾರೆ ಅನ್ನೋದು ಬದಲು ನಾವು ಐ ಥಿಂಕ್ ಪಾವಗಡದಲ್ಲಿ ಸರ್ಕಾರ ಇದನ್ನು ಸೋಲಾರ್ ಪ್ಲಾಂಟೇಶನ್ ಹಾಕಿದೆ. ಇಫ್ ಐ ಆಮ್ ನಾಟ್ ರಾಂಗ್ 40 ಲಕ್ಷ ಬೋರ್ವೆಲ್ಸ್ ಇದೆ. ಇಫ್ ಐ ಬಿಕಮ್ ಎ CM, ಡೆಫಿನೆಟ್ಲಿ ಐ ಬಿಕಮ್ ಎ CM. ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. 40 ಲಕ್ಷ ಬೋರ್ವೆಲ್ಗೆ ಸರ್ಕಾರದ ವತಿಯಿಂದ 90% ಸಬ್ಸಿಡಿನಲ್ಲಿ ಸೋಲಾರ್ ಪ್ಯಾನೆಲ್ಸ್ ಮತ್ತು ವಿಂಡ್ ಮಿಲ್ಸನ್ನು ಕೊಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ, ಸೂರ್ಯ ಬಂದ ತಕ್ಷಣ ಅವರ ಪ್ಯಾನೆಲ್ ಮೇಲೆ ಸೂರ್ಯ ಕಿರಣ ಬಿದ್ದ ತಕ್ಷಣ ಕರೆಂಟ್ ಉತ್ಪತ್ತಿ ಆಗುತ್ತೆ. ಅವರು ಸ್ವಾವಲಂಬಿಗಳಾಗಿ ಬದುಕ್ಬೋದು. ಅವರು ಕರ್ನಾಟಕದಲ್ಲಿ 41,000 ಕೆರೆಗಳಿದೆ, ಇಲ್ಲಿವರೆಗೂ ಹೂಳೆತ್ತಿಲ್ಲ. ದ ಡೇ ಐ ಬಿಕಮ್ CM, ವಿತಿನ್ 6 months ಎಲ್ಲ ಕೆರೆಗಳನ್ನು ಹೂಳೆತ್ತೀವಿ ನಾವು. ಕರ್ನಾಟಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ರಾಜ್ಯ ಹೆದ್ದಾರಿ ಆಗಿರ್ಬೋದು, ಎಲ್ಲೂ ಕೂಡ ಟೋಲ್ ಗೇಟ್ಸ್ ಇರಲ್ಲ. ವಿತಿನ್ 3 months ಐ ಬಿಕಮ್ CM. ಓಕೆ. ಮನೆ ಜನಗಳಿಗೆ ಐ ಥಿಂಕ್ ಸರ್ಕಾರಿ ಸೇವೆಗಳು ಮನೆಗೆ ಹೋಗ್ಬೇಕು ಅನ್ನೋದು ನನ್ನ ಇಷ್ಟ. ಇಟ್ಸ್ ಆಮ್ ಆದ್ಮಿ ಪಾರ್ಟಿ ಮಾಡೆಲ್ ಇದು. ಇದು ಡೆಲ್ಲಿನಲ್ಲಿ ಮಾಡಿದ್ರು ಅದನ್ನು. ಸೊ ನನಗೆ ಅದನ್ನು ಮಾಡಬೇಕು ಅಂತ ಇಷ್ಟ ಇದೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೆಳಮಟ್ಟದ ಸರ್ಕಾರಿ ನೌಕರರುಗಳೇನಿದ್ದಾರೆ ಅವ್ರುಗಳಿಗೆ ಸ್ಯಾಲ್ರಿನ ಜಾಸ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ಪೊಲೀಸ್ ಕಾನ್ಸ್ಟೇಬಲ್ಗೆ 30,000 40,000 ಇದೆ, ಅವರಿಗೆ 1 ಲಕ್ಷ ಮಾಡಬೇಕು ಅನ್ನೋದು ನನ್ನ ಆಸೆ. ಸಿಮಿಲರ್ ಟು ಸಿಂಗಾಪುರಲ್ಲಿ ಸ್ಯಾಲ್ರಿ ಜಾಸ್ತಿ ಮಾಡಿ ಕರಪ್ಷನ್ ತುಂಬ ಕೆಳಗ ಮಟ್ಟಕ್ಕೆ ಬಂದು ನಿಂತಿದೆ. ಹಾಗಾಗಿ ಭ್ರಷ್ಟಾಚಾರ ಮುಕ್ತ ಮಾಡೋದ್ರಲ್ಲಿ ಸರ್ಕಾರಿ ನೌಕರಿಗೆ ಒಂದು ಐ ಥಿಂಕ್ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಮಾಡಬೇಕು ಅಂತ. ಪ್ರತಿಯೊಬ್ಬ MLAಗೆ ಒಂದು ಕಾರ್ ಕೊಡಬೇಕು ಅಂತ. ಯಾಕಂದರೆ ಮಿನಿಸ್ಟ್ರಿಗೆ ಮಾತ್ರ ಕಾರ್ ಕೊಡ್ತಾರೆ. ಪ್ರತಿಯೊಬ್ಬ MLAಗೂ ಕೂಡ, ಗೆದ್ದಂಥ ಪ್ರತಿಯೊಬ್ಬ MLAಗೂ ಕೂಡ ಐ ಥಿಂಕ್ 4-wheeler ವ್ಯವಸ್ಥೆಯನ್ನು ಮಾಡಬೇಕು. MLAಗಳಿಗೆ ಕನಿಷ್ಠ 5 ಲಕ್ಷ ಸ್ಯಾಲ್ರಿ ಮಾಡಬೇಕು ಅಂತ ಒಂದು ಆಸೆ ಇದೆ ನನಗೆ. ಕಾರಣ ಯಾಕೆ ಅಂತಂದರೆ 75,000 ಕೊಟ್ಟರೆ ಮಿಕ್ಕಿದ ಲಂಚ ತಗೊಂಡು ಜೀವನ ಮಾಡೋ ಮಟ್ಟಕ್ಕೆ MLAಗಳು ಮಿನಿಸ್ಟ್ರಿಗೆ ಬಂದುಬಿಟ್ಟಿದ್ದಾರೆ. ಎಲ್ಲರೂ ಅಲ್ಲ, ಸಾಕಷ್ಟು ಜನ ಅದೇ ಥರ ಇದ್ದಾರೆ. IAS IPSಗಳಿಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕು, ಸರ್ಕಾರಿ ನೌಕರಿಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕು. 2.5 ಲಕ್ಷ ಐ ಥಿಂಕ್ ಆಲ್ಮೋಸ್ಟ್ ಹಂಗಾರೆ ನೀವು ಇದೇ ಥರ ಸಾಲದಲ್ಲೇ ಮುಳುಗಿಸ್ತೀರಿ ರಾಜ್ಯನ? ಸಾಲದಲ್ಲಿ ಮುಳುಗಿಸ್ತಿದ್ದು 78 ವರ್ಷದ ಭ್ರಷ್ಟ ಆಡಳಿತ ಸರ್. ನಾವು ಸಾಲನೇ ಮಾಡಬೇಕಾಗಿಲ್ಲ. ಭ್ರಷ್ಟಾಚಾರ ಇದು ನೀವು ಅನ್ಕೊಂಡಿದ್ದೀರ 4 ಲಕ್ಷ ನೀವು CM ಆದರೆ ಈ ಫ್ರೀ ಬೀಸ್ಗಳು ಮುಂದುವರಿತಾ ಇಲ್ವಾ ಸರ್? ಜನರಿಗೆ ಟ್ಯಾಕ್ಸೇ ಇರಲ್ಲ ಅಂತಂದ್ರೆ ನೀವು ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕು ಅಂದ್ರೆ 3,000 ಕೇಳ್ತಾರೆ. ಒಂದು ಪ್ಲಾನ್ ಅಪ್ರೂವಲ್ ಬೇಕು ಅಂದ್ರೆ 50,000 ಕೇಳ್ತಾರೆ. ಒಂದು DL ಬೇಕು ಅಂದ್ರೆ 15,000 ಕೇಳ್ತಾರೆ. ನೀವು 2,000 ರೂಪಾಯಿ ಅವ್ರ ಹತ್ರ ಫ್ರೀ ಬೀಸ್ ಇಸ್ಕೊಂಡು ಎಷ್ಟು ಲಂಚ ಕೊಡ್ತೀರಾ? ಒಬ್ಬ ಟ್ರಾಫಿಕ್ ಅವನು ಅಡ್ಡ ಹಾಕಿದ್ರೆ ಒಬ್ಬ ಆಟೋದನಿಗೆ 1,000 ರೂಪಾಯಿ ಕಡಿಮೆ ಪೆನಾಲ್ಟಿ ಅಂತೂ ಹಾಕಲ್ಲ. ಒಬ್ಬ ಟೂ ವೀಲರ್ ಅವನಿಗೆ 1,000 ರೂಪಾಯಿ ಇದೆ. ಇದು ವಸೂಲಿ ಅಲ್ವಾ? ಈಗ ಫ್ರೀ ಬೀಸು ನಿಮ್ಗೆ 2,000 ಕೊಟ್ಟು ಒಂದು ತಿಂಗಳ 2 ಸತಿ ಸಿಕ್ಕಾಕೊಂಡ್ರೆ ನೀವು 5,000 ರೂಪಾಯಿ ನೀವು ಟ್ರಾಫಿಕ್ ಅವನು ಕಟ್ಟಿದ್ರೆ, ಆಮೇಲೆ ಒಂದು ಸ್ಟೇಷನ್ಗೆ ಹೋದ್ರೆ ಒಂದು ಕಂಪ್ಲೇಂಟ್ ಕೊಟ್ರೆ 5,000 ಕೊಡಲೇಬೇಕು. ಸೊ ಫ್ರೀ ಬೀಸ್ ಎಲ್ಲಿದೆ ಸರ್? ಕಿತ್ಕೊಂಡು ತಿನ್ನೋ ಬೀಸ್ ಇದು, ಕಿತ್ಕೊಂಡು ತಿನ್ನೋ ಭ್ರಷ್ಟಾಚಾರದ ಬೀಸ್ ಇದು. ಅದನ್ನು ನಿಲ್ಲಿಸ್ತೀವಿ. ಸೊ ಜನರಿಗೆ ಲಂಚ ಕೊಡೋದಿಲ್ಲ ಅಂತಂದ್ರೆ, ಜನರಿಗೆ ಮುಖದಲ್ಲಿ ನಗು ಇದೆ ಅಂತಂದ್ರೆ, ಭ್ರಷ್ಟಾಚಾರ ಮುಕ್ತ ಆಡಳಿತ ಇದೆ ಅಂತಂದ್ರೆ, ಮನೆಗೆ ಸರ್ಕಾರಿ ಸೇವೆಗಳು ಬರ್ತವೆ. DL ಬೇಕಾ ಮನೆಗೆ ಬರ್ತಾರೆ ನಿಮಗೆ? ನಿಮ್ಗೆ ಏನೋ ಸಮಸ್ಯೆ ಇದೆಯಾ? ಒಂದು ಸ್ಯಾಮ್ಸಂಗ್ ಮೊಬೈಲ್ ತಗೊಂಡ್ರೆ, ಆಪಲ್ ಫೋನ್ ತಗೊಂಡ್ರೆ ಸಮಸ್ಯೆ ಆದರೆ ಒಂದು ಕಾಲ್ ಸೆಂಟರ್ ಇದೆ. ಒಂದು ಆಪಲ್ ಫೋನ್ಗೆ ಕಾಲ್ ಸೆಂಟರ್ ಇದೆ ಅಂತಂದ್ರೆ 7 ಲಕ್ಷ ಕನ್ನಡಿಗರಿಗೆ ಒಂದು ಸರ್ಕಾರ ಯಾಕೆ ಕಾಲ್ ಸೆಂಟರ್ ಮಾಡಬಾರ್ದು? ಏನೇ ಸಮಸ್ಯೆ ಬೇಕು ಅಂದ್ರೆ ಬರೀ 100ಗೆ ಫೋನ್ ಮಾಡೋದಲ್ಲ, ಏನೇ ಸಮಸ್ಯೆ ಇದ್ರೂ ಕೂಡ ಸರ್ಕಾರಕ್ಕೆ ಫೋನ್ ಬಂದರೆ ಸರ್ಕಾರಿ ಸೇವೆಗಳು ಅವ್ರ ಮನೆಗೆ ಹೋಗುತ್ತೆ. ಆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಾನೇನಾದ್ರು CM ಆದರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳುತ್ತಾ